ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಚಿಕ್ಕವರಿದ್ದಾಗ ಹಬ್ಬ ಜಾತ್ರೆಗಳಲ್ಲಿ ನಮ್ಮ ತಂದೆ ತಾಯಿ ನಮ್ಮನ್ನ ಮೇಲಕ್ಕೆತ್ತಿ ದೇವರ ದರ್ಶನ ಮಾಡಿಸ್ತಾರೆ. ಆದ್ರೆ ಈ ಯುಗದಲ್ಲಿ ಮಕ್ಕಳು ದೊಡ್ಡವರಾದ ಮೇಲೆ ಹಿರಿಯರು ಹಾಸಿಗೆ ಹಿಡಿದರೆಂದ್ರೆ ಅವರ ಉಪಚಾರಕ್ಕೂ ಮಕ್ಕಳು ಬರೋದಿಲ್ಲ. ಹೋಮ್ ನರ್ಸ್ ನಿಯೋಜಿಸಿ ಕೈ ತೊಳೆದುಕೊಂಡು ಬಿಡ್ತಾರೆ. ಇವರಿಗೂ 100 ದಾರಿಗಳಿದ್ದವು. 220 ಕಿಲೋಮೀಟರ್ ದಾರಿ. ಅಮ್ಮ ನಿನಗೆ ವಯಸ್ಸಾಗಿದೆ, ಇಂಡಿ ಯಾತ್ರೆ ಬೇಡ, ಕಾರು ಟ್ಯಾಕ್ಸಿನ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ತಾಯಿಯ ಆಸೆಯನ್ನ ಚಿವುಟಿ ಬಿಡಬಹುದಿತ್ತು. ಆದ್ರೆ ಹಾಗಾಗಲಿಲ್ಲ. ಈತ ಮಾಡಿದ ಸಾಧನೆ ಇನ್ನು 100 ತಲೆಮಾರಿಗೂ ಮಾದರಿಯಾಗತ್ತೆ. ಪೌರಾಣಿಕ ಕಥೆಯನ್ನ ಕೇಳುವ ಹಾಗೆ ಶ್ರವಣಕುಮಾರ ತನ್ನ ತಂದೆ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ಕಾಶಿ ಯಾತ್ರೆ ಮಾಡಿಸಿದ್ರು ಎಂಬ ಕಥೆ ನಮಗೆ ಗೊತ್ತಿದೆ. ಆದ್ರೆ ಇವತ್ತಿನ ಕಾಲದಲ್ಲೂ ಶತಾಯುಷಿ ತಾಯಿಯನ್ನ 220 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತು ಪಂಡರಿನಾಥನ ದರ್ಶನ ಮಾಡಿಸಿ ಕಲಿಯುಗದ ಶ್ರವಣಕುಮಾರ ಎನಿಸಿಕೊಂಡಿದ್ದಾರೆ ಈ ಬೆಳಗಾವಿಯ ವ್ಯಕ್ತಿ. ಈ ಆಧುನಿಕ ಶ್ರವಣಕುಮಾರನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ನಿಮ್ಮ ತಂದೆ ತಾಯಿಯ ಮೇಲಿನ ಪ್ರೀತಿಯನ್ನ ತೋರಿಸಿ. ಹೌದು, ರಾಯಬಾಗ ತಾಲೂಕಿನ ಭಾವನ ಸೌಂದತ್ತಿ ಗ್ರಾಮದ ಬಳಿ ಇರುವ ಕೆಂಪಟ್ಟಿ ಗ್ರಾಮದಲ್ಲಿ ಇಂತಹದ್ದೊಂದು ಘಟನೆ ನಡೆದಿದೆ. ಹೀಗೆ ತಾಯಿಯನ್ನ ಹೆಗಲ ಮೇಲೆ ಹೊತ್ತು ತಾಯಿಯ ಕೊನೆಯಾಸೆ ಈಡೇರಿಸಲು ಕಾಲ್ನಡಿಗೆಯಲ್ಲಿ ನಡೆದ ವ್ಯಕ್ತಿಯ ಹೆಸರು ಸದಾಶಿವ ಲಕ್ಷ್ಮಣ ಬಾನೆ ಅಂತ. ಈ ಮೊದಲೇ ಹೇಳಿದಂತೆ ಇವರು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಭಾವನ ಸೌಂದತ್ತಿ ಗ್ರಾಮದ ಸಮೀಪವಿರುವ ಕೆಂಪಟ್ಟಿ ಗ್ರಾಮದವರು. ತನ್ನ ಶತಾಯುಷಿ ತಾಯಿ ಸತ್ಯವ್ವ ಲಕ್ಷ್ಮಣ ಬಾನೆ ಅವರನ್ನ 220 ಕಿಲೋಮೀಟರ್ ದೂರದ ಪಂಢರಾಪುರಕ್ಕೆ ಹೆಗಲ ಮೇಲೆ ಹೊತ್ತುಕೊಂಡು ಹೋಗಿ ವಿಠ್ಠಲನ ದರ್ಶನ ಮಾಡಿಸಿರುವ ಅಪರೂಪದ ಸಾಧನೆ ಇವರದ್ದಾಗಿದೆ. ರಾಮಾಯಣದಲ್ಲಿ ಶ್ರವಣಕುಮಾರನ ಪೋಷಕರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ತೀರ್ಥಯಾತ್ರೆಗೆ ಹೋಗ್ಬೇಕಂತ ಅಭಿಲಾಷೆ ಇತ್ತು. ಹೆತ್ತವರ ಆಸೆ ಈಡೇರಿಸಲು ಶ್ರವಣಕುಮಾರನು ಒಂದು ಕಾವಡಿ ಸಿದ್ಧಪಡಿಸಿ 2 ಬುಟ್ಟಿಗಳಲ್ಲಿ ತಂದೆ ತಾಯಿಯನ್ನ ಕೂರಿಸಿಕೊಂಡು ಹೆಗಲ ಮೇಲೆ ಹೊತ್ಕೊಂಡು ತೀರ್ಥಯಾತ್ರೆಗೆ ಹೊರಟಿದ್ದ ಕತೆ ಅಚ್ಚಳಿಯದೆ ಎಲ್ಲರ ನೆನಪಿನಲ್ಲಿದೆ. ಅದರಂತೆ ವಿಠ್ಠಲನ ಪರಮ ಭಕ್ತರಾದ ಸದಾಶಿವ ಅವರು 15 ವರ್ಷಗಳಿಂದ ಪಂಢರಾಪುರಕ್ಕೆ ಹೋಗ್ತಾ ಇದ್ರು. ಶತಾಯುಷಿಯಾದ ತಮ್ಮ ತಾಯಿಯನ್ನ ಒಮ್ಮೆಯಾದ್ರೂ ಹೆಗಲ ಮೇಲೆ ಹೊತ್ತು ವಿಠ್ಠಲನ ದರ್ಶನಕ್ಕೆ ಕರೆದೊಯ್ಯಬೇಕೆಂಬ ಹಂಬಲ ಹೊಂದಿದ್ರು. ಈ ಬಾರಿ ದಿಂಡಿ ಯಾತ್ರೆ ಹೊರಟ ಭಕ್ತರೊಂದಿಗೆ ಪಾದಯಾತ್ರೆ ಮೂಲಕ ತಾಯಿಯನ್ನ ಹೊತ್ತು ಯಶಸ್ವಿಯಾಗಿ ಯಾತ್ರೆಯನ್ನ ಮುಗಿಸಿದ್ದಾರೆ. ಧಾರಾಕಾರ ಮಳೆಯ ಮಧ್ಯೆಯೂ ಸತತ 9 ದಿನಗಳ ಕಾಲ ಪಾದಯಾತ್ರೆ ಮೂಲಕ ತಾಯಿಯನ್ನ ಹೊತ್ತು ಸಾಗಿದ ಸದಾಶಿವ ಬಾನೆ ಅವರನ್ನ ಜನರು ಆಧುನಿಕ ಶ್ರವಣಕುಮಾರ ಅಂತ ಕೊಂಡಾಡ್ತಾ ಇದ್ದಾರೆ. ಮಳೆಗಾಲದ ಕಷ್ಟ, ದುಸ್ತಿರ ದಾರಿ, ದೀರ್ಘ ಪಾದಯಾತ್ರೆ, ಯಾವುದೇ ಅಡೆತಡೆ ಆಗದೆ 9 ದಿನಗಳ ಕಾಲ ದಿಂಡಿ ಪಾದಯಾತ್ರೆ ಮೂಲಕ ತಾಯಿಯ ಮಹದಾಸೆಯನ್ನ ನೆರವೇರಿಸಿದ ಸದಾಶಿವ ಬಾನೆ ಅವರಿಗೆ ಸಾರ್ವಜನಿಕರು ಆಧುನಿಕ ಶ್ರವಣಕುಮಾರ ಅಂತ ಬಿರುದನ್ನು ನೀಡಿದ್ದಾರೆ. ಸತ್ಯವ್ವ ಬಾನೆ ಅವರು ಶತಾಯುಷಿಯಾಗಿದ್ದರು. ಜೀವಿತದಲ್ಲಿ ಒಮ್ಮೆ ದಿಂಡಿ ಪಾದಯಾತ್ರೆಯ ಮೂಲಕ ಪಂಢರಪುರ ತಲುಪಿ ಪಾಂಡುರಂಗನ ದರ್ಶನ ಪಡೆಯಬೇಕೆಂಬ ಮಹದಾಸೆಯನ್ನ ಹೊಂದಿದ್ರು. ಆ ಆಸೆಯನ್ನ ಮಗ ಸದಾಶಿವರು ತಮ್ಮ ಭಕ್ತಿ ಮತ್ತು ತ್ಯಾಗದ ಶ್ರದ್ಧೆಯಿಂದ ನೆರವೇರಿಸಿದ್ದಾರೆ. ಈ ಅಪರೂಪದ ಸೇವಾ ಭಾವದಿಂದ ಗ್ರಾಮಸ್ಥರು, ದಿಂಡಿ ಯಾತ್ರಿಗಳು ಹಾಗೂ ಸಾರ್ವಜನಿಕರು ಸದಾಶಿವ ಬಾನೆಯವರ ತ್ಯಾಗ ಮತ್ತು ಭಕ್ತಿಯನ್ನ ಮೆಚ್ಚಿಕೊಂಡಿದ್ದಾರೆ. ಇಂತಹ ಮಗನನ್ನ ಪಡೆದಿರುವುದು ತಾಯಿಯ ಅದೃಷ್ಟ ಎಂದು ಗ್ರಾಮಸ್ಥರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈ ಘಟನೆಯು ಶ್ರವಣಕುಮಾರರ ಕಥೆಯನ್ನ ನೆನಪಿಗೆ ತಂದು ಮಾನವೀಯ ಮೌಲ್ಯಗಳ ಮಹತ್ವವನ್ನ ಸ್ಮರಿಸ್ತಾ ಇದೆ. ಈ ವಿಡಿಯೋ ನೋಡಿ ನಿಮ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡೋ ಮೂಲಕ ನೀವು ಕೂಡ ನಿಮ್ಮ ತಂದೆ ತಾಯಿಯ ಸ್ಮರಣೆಯನ್ನ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ.